ಇವತ್ತು ಪರಿಶುದ್ಧ ಕ್ರಿಯಾನೂ ಹೇಳ್ತಾ ಇಲ್ಲ, ಹಾಗೆ ಮುದ್ರದ ಬಗ್ಗೆನೂ ಹೇಳ್ತಾ ಇಲ್ಲ. ಆದರೆ ಮುದ್ರ ಯಾವ ರೀತಿ ಕೆಲಸ ಮಾಡುತ್ತೆ ಇದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕಂದರೆ ಇವತ್ತೊಬ್ಬರು ಹೇಳಿದರು, ನಾನು ದಿನನಿತ್ಯ ಮುದ್ರಾ ವಿಡಿಯೋಗಳನ್ನು ನೋಡ್ತೇನೆ, ಹಾಗೆ ಮುದ್ರಾಕ್ಕೆ ಸಂಬಂಧಪಟ್ಟಿರುವಂತಹ ಪುಸ್ತಕಗಳನ್ನು ಓದ್ತೇನೆ, ಹಾಗೆ ಮುದ್ರದ ಬಗ್ಗೆ ಬಹಳಷ್ಟು ಆಸಕ್ತಿ ಇದೆ, ಯಾವತ್ತೂ ಮುದ್ರವನ್ನು ಮಾಡಿಲ್ಲ, ಹಾಗೆ ಇದು ಖಂಡಿತವಾಗಿಯೂ ಉಪಯೋಗ ಆಗುತ್ತಾ ಎನ್ನುವ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ ಅಂತ ಹೇಳಿದರು. ನಾನು ಇದಕ್ಕೆ ಉತ್ತರ ಸುಲಭದಲ್ಲಿ ಹೇಳೋದಾದರೆ, ನಮ್ಮ ದಿನನಿತ್ಯದ ಜೀವನದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಯಾವುದಾದ್ರೂ ಒಂದು ಮುದ್ರವನ್ನು ಮಾಡ್ತಾ ಇರ್ತೇವೆ, ನಮ್ಮ ಅರಿವಿಗೆ ಬರದೇ ಇರ್ಬೋದು. ಈಗ ಸಣ್ಣದೊಂದು ಉದಾಹರಣೆ ಹೇಳೋದಾದರೆ, ನಮಗೆ ಅತ್ಯಂತ ಹೆಚ್ಚಿನ ತಲೆನೋವಾದಾಗ ನಾವು ಏನು ಮಾಡ್ತೇವೆ, ಈ 2 ಬೆರಳುಗಳನ್ನು ಅಥವಾ ಯಾವುದಾದ್ರೂ ಒಂದು ಕೈಯ ಬೆರಳುಗಳನ್ನು ಈ ರೀತಿಯಾಗಿ ಇಟ್ಕೊಂಡು ತಲೆಯನ್ನು ನಾವು ಮಸಾಜ್ ಮಾಡ್ತೇವೆ. ಇದು ಒಂದು ರೀತಿಯ ಕ್ರಿಯಾ, ಪರಿಶುದ್ಧ ಕ್ರಿಯೆಯಲ್ಲಿ ಬರುವಂತಹ ಕ್ರಿಯಾ. ಆದರೆ ಈ ಒಂದು ಪ್ರಕೃತಿ ಯಾವ ರೀತಿ ನಮಗೆ ಸಹಕಾರ ನೀಡುತ್ತೆ ಅಥವಾ ಸಪೋರ್ಟ್ ಮಾಡುತ್ತೆ ಅಂತಂದರೆ, ನಮ್ಮ ಒಳಗಿನ ಶಕ್ತಿ, ಹಾಗೆ ಈ ಪ್ರಾಕೃತಿಕ ಶಕ್ತಿಯಿಂದ ನಮ್ಮ ಒಂದು ಮೆದುಳಿಗೆ ಜ್ಞಾನೋದಯವಾಗಿ ಅಥವಾ ಆ ರೀತಿ ಮಾಡಬೇಕು ಅಂತ ನಮ್ಮ ಒಂದು ಜ್ಞಾನಕ್ಕೆ ತಿಳಿದು ಅದನ್ನು ನಮಗೆ ಅರಿವಿಲ್ಲದೆ ಮಾಡ್ತೇವೆ. ಇದು ಯಾವ ರೀತಿ ಪ್ರಾಕೃತಿಕವಾಗಿ ನಾವು ಮಾಡುವಂಥದ್ದು. ಆದರೆ ಇಲ್ಲಿ ಯಾವುದೋ ಒಂದು ಅದಕ್ಕೆ ಸರಿಯಾದ ಹೆಸರನ್ನು ಕೊಟ್ಟು ಮಾಡುವಂಥದ್ದು, ಅಷ್ಟೇ ವ್ಯತ್ಯಾಸ. ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಹಾಗೆ ಪೂಜೆ ಮಾಡುವಾಗ ಹಲವಾರು ಮುದ್ರಗಳನ್ನು ಮಾಡ್ತೇವೆ, ಹಾಗೆ ನೃತ್ಯಗಳನ್ನು ಮಾಡುವಾಗ ಮುದ್ರ ಮಾಡ್ತೇವೆ, ಹಾಗೆ ಬೇರೆ ಬೇರೆ ಸಂದರ್ಭದಲ್ಲಿ ಮುದ್ರಗಳನ್ನು ಮಾಡ್ತಾ ಇರ್ತೇವೆ. ಇದರ ಪರಿಣಾಮದ ಬಗ್ಗೆ ನಾವು ಹೇಳಬೇಕು ಅಂತಂದರೆ, ಅತ್ಯಂತ ಉತ್ತಮವಾದಂತಹ ಪರಿಣಾಮ ಇದರಿಂದ ಆಗುತ್ತೆ. ಆದರೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಯಾಕಂದರೆ ಈ ಒಂದು ಮುದ್ರ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ, ಈ ನಮ್ಮ ಹೆಬ್ಬೆರಳಲ್ಲಿ ಪಿಟ್ಯುಟರಿ ಗ್ರಂಥಿ, ಪೀನಿಯಲ್ ಗ್ರಂಥಿ, ಹಾಗೆ ಮಸ್ತಿಷ್ಕದ ಮಚ್ಚೆ ಈ ಜಾಗದಲ್ಲಿದೆ. ಈ ನಮ್ಮ ಹೆಬ್ಬೆರಳ ಈ ಜಾಗದಲ್ಲಿದೆ. ಇದು ನೇರವಾಗಿ ನಮ್ಮ ಮೆದುಳಿಗೆ ಕನೆಕ್ಟ್ ಆಗುತ್ತೆ. ಈ ರೀತಿ ಕನೆಕ್ಟ್ ಆಗಿರೋದ್ರಿಂದ ನಾವು ಯಾವುದೇ ರೀತಿಯ ಒಂದು ಮುದ್ರವನ್ನು ಮಾಡಿದಾಗ ಅಥವಾ ಇದಕ್ಕೆ ಸಂಬಂಧಪಟ್ಟ ಬೆರಳಿಗೆ ನಾವು ಯಾವುದೇ ರೀತಿ ಬೇರೆ ಬೇರೆ ಬೆರಳುಗಳನ್ನು ಜೋಡಿಸಿದಾಗ ನೇರವಾಗಿ ನಮ್ಮ ಮೆದುಳಿಗೆ ಸಪೋರ್ಟ್ ಆಗುತ್ತೆ, ಉತ್ತಮ ರೀತಿಯ ರಕ್ತ ಸಂಚಾರ ಆಗುತ್ತೆ. ಇದು ನಾನು ಸಣ್ಣದೊಂದು ಉದಾಹರಣೆ ಹೇಳಿದೆ. ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಮುದ್ರವನ್ನು ಮಾಡುವಾಗ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಮತ್ತಷ್ಟು ವಿಡಿಯೋದಲ್ಲಿ ನೋಡೋಣ. ಖಂಡಿತವಾಗಿಯೂ ನಂಬಿಕೆ ಇಟ್ಟು ಮುದ್ರವನ್ನು ಮಾಡಿದರೆ ಅದರಿಂದ ಹೆಚ್ಚಿನ ಪರಿಣಾಮ, ಫಲಿತಾಂಶವನ್ನು ಪಡಿಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳಿಯೋಣ. ಪರಿಶುದ್ಧ ಕ್ರಿಯಾ ಎಲ್ಲರನ್ನ ಕ್ಷಮಿಸಿ, ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂಥದ್ದು.